ಇಂಡಿಯಾ ಪಾಕಿಸ್ತಾನ ಯುದ್ಧ ಸ್ಟಾರ್ಟ್ ಆಯಿತು. ಇನ್ನೇನು ಮೋದಿ ಹೋಗಿ ಈ ಸಲ ಗ್ಯಾರಂಟಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ತಗೊಂಡ್ಬಿಟ್ಟು ನಮಗೆ ಸೇರಿಸ್ಕೊಂಡ್ಬಿಡ್ತಾರೆ ಅಂತ ಎಲ್ಲ ಜನ ಆಸೆ ಇಟ್ಕೊಂಡಿದ್ರು. ಆದರೆ ಅದು ಆಗಿಲ್ಲ ಅಂತ ಎಲ್ಲರಿಗೂ ತುಂಬ ಬೇಜಾರು. ಹಾಗಿದ್ರೆ ಏನು ಎಡವಟ್ಟಾಯಿತು? ಎಲ್ಲೂ ಎಡವಟ್ಟಾಗಿಲ್ಲ. ಇನ್ಫ್ಯಾಕ್ಟು ಪಾಕಿಸ್ತಾನದ ಏರ್ ಬೇಸ್ ಎಲ್ಲ ಹೊಡೆದು ಹಾಕಿದ್ದೆ ಪಾಕಿಸ್ತಾನದವರೇ ಬಂದುಬಿಟ್ಟು ಸಾಕಪ್ಪ ನಿಲ್ಲಿಸಿ ಅಂತ ಕೇಳ್ಕೊಂಡ್ರು ಮೋದಿನ. ಅವರು ಅದಕ್ಕೆ ನಾವು ಇಲ್ಲಪ್ಪ POK ಕೊಡದೇ ಇದ್ದರೆ ನಾವು ಖಂಡಿತ ಬಿಡಲ್ಲ ನಿಮ್ಮನ್ನು ಈ ಸಲ ಅಂತ ಹೇಳಿದ್ದಕ್ಕೆ ಆಯಿತು ತಗೊಂಡೋಗ್ಬಿಡಿ, ನಮ್ಗೆ ಅದು ಬೇಡ, ದಯವಿಟ್ಟು ನಿಲ್ಲಿಸ್ಬಿಡಿ ಈ ಯುದ್ಧನ ಅಂತ ಬೇಡ್ಕೊಂಡ್ರು. ಆವಾಗ ಮೋದಿ ಶಾ ಎಲ್ಲರೂ ರಾಜನಾಥ್ ಎಲ್ಲರೂ ರೆಡಿ ಆಗಿಬಿಟ್ಟಿದ್ರು. ಆದರೆ ಪ್ರಾಬ್ಲಮ್ ಆಗಿದ್ದು ಎಲ್ಲಿ ಗೊತ್ತಾ? ನಮ್ಮ ನಿರ್ಮಲಾ ಸೀತಾರಾಮನ್ನಿಂದ. ಅವರು ಬಂದು ಕ್ಲೀನಾಗಿ ಹೇಳ್ಬಿಟ್ರು, ಈಗಿರೋ ಕಾಶ್ಮೀರಕ್ಕೆ ನಾನು 40,000 ಕೋಟಿ ಕೊಟ್ಬಿಟ್ಟಿದ್ದೀನಿ. ಈಗ ಇದು ಹೊಸ್ದಾಗಿ ತೊಗೊಂಡ್ರೆ ಅದಕ್ಕೆ ಡೆವಲಪ್ಮೆಂಟ್ಗೆ 1,00,000 ಕೋಟಿ, ಆಮೇಲೆ ಫೆನ್ಸಿಂಗಿಗೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಕೋಟಿ, ಅಷ್ಟು ಲಕ್ಷ ಕೋಟಿ, ಫುಲ್ ಫೆನ್ಸಿಂಗು, ಬಂಕರು, ಇವೆಲ್ಲ ಖರ್ಚು ಹೇಳಿ ನಾನು ಈ ಬಜೆಟಲ್ಲಿ ಅಕೌಂಟ್ ಮಾಡ್ಕೊಂಡಿಲ್ಲ, ನೆಕ್ಸ್ಟ್ ಬಜೆಟ್ವರೆಗೆ ವೆಯ್ಟ್ ಮಾಡಿ ಆವಾಗ ನೋಡ್ಕೊಳ್ಳೋಣ ಇವ್ರನ್ನ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ POK ತಗೊಳ್ಳದೆ ನಾವು ಟ್ರೂಸ್ಗೆ ಒಪ್ಕೊಂಡಿರೋದು. ನೀವೇನು ತಪ್ಪು ತಿಳ್ಕೊಬೇಡಿ. ಏನಿಲ್ಲ, ನಮ್ಮ ದೇಶದಲ್ಲಿ ಬಿಟ್ಟರೆ ತೆಂಡೂಲ್ಕರ್ಗೆ ಕ್ರಿಕೆಟ್ ಹೇಳ್ಕೊಡ್ತಾರೆ, ಆಮೇಲೆ ಧೋನಿಗೆ ಕ್ಯಾಪ್ಟನ್ಸಿ ಹೇಳ್ಕೊಡ್ತಾರೆ, ಮೋದಿಗೆ ದೇಶ ನಡೆಸೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಅವ್ರವ್ರ ಸ್ಥಾನದಲ್ಲಿ ಕೂತ್ರೆ ಅವ್ರವ್ರಿಗೆ ಅವ್ರವ್ರದ್ದೇ ಪ್ರಾಬ್ಲಮ್ ಇದೆ ಅನ್ನೋ ಸಂದೇಶನ ನಾನು ಕಳಿಸ್ತಾ ಇರೋದಷ್ಟೇ, ಮತ್ತೇನಲ್ಲ. ಸುಮ್ಮನೆ ಏನೇನೋ ಮಾತಾಡಿ ತಲೆ ಕೆಡಿಸ್ಕೋಬೇಡಿ, ಆಗಿರೋದೆಲ್ಲ ಒಳ್ಳೆಯದಕ್ಕೆ.